ನಮಸ್ಕಾರ ಜನಧನಿಗೆ ಸ್ವಾಗತ. ನಾನು ದಶರಥ್ ಸಾವೂರು. ಇವತ್ತು ಲೋಕಸಭೆ ಚುನಾವಣೆ ಬರ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲೋದು ಹೇಗೆ, ಆ ಪಕ್ಷವನ್ನು ಮಣಿಸೋದು ಹೇಗೆ, ನಾವು ಗೆದ್ದು ಬೀಗೋದು ಹೇಗೆ, ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದು ಹೇಗೆ, ಎಲ್ಲ ರಾಜಕಾರಣಿಗಳ ಚಿತ್ತ ಚುನಾವಣೆಯತ್ತ ಇದೆ. ಜನರ ಸಮಸ್ಯೆ, ಜನರ ಬವಣೆ, ಜನರು ಅನುಭವಿಸುತ್ತಿರುವ ಸಂಕಟಗಳಿಗೆ ಯಾರೂ ಕೂಡ ಧ್ವನಿಯಾಗ್ತಾ ಇಲ್ಲ. ಹೀಗಾಗಿ ನಾವು ಜನರ ಧ್ವನಿಯಾಗಿ ಜನರ ಸಮಸ್ಯೆಗಳಿಗೆ ಕನ್ನಡಿಯಾಗಿ ನಿಲ್ತಾ ಇದ್ದೇವೆ. ಇವತ್ತಿನ ಜನಧನಿಯಲ್ಲೂ ಕೂಡ ಅಂಥದ್ದೇ ಒಂದು ಗಂಭೀರ ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಹೇಳಿ ಕೇಳಿ ಕಲಬುರಗಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಅದು ವಿಭಾಗ ಮಟ್ಟದಲ್ಲಿ ಬಹಳ ದೊಡ್ಡ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಬಿಂಬಿಸಲಾಗುತ್ತಿರುವ ಜಿಲ್ಲೆ ಅದು. ಆದರೆ ಕುಡಿಯುವ ನೀರಿಗೂ ಕೂಡ ತಾತ್ವಾರ ಪಡುವಂಥ ಪರಿಸ್ಥಿತಿ ಇದೆ. ಕುಡಿಯುವ ನೀರಿನ ಸಮಸ್ಯೆ ಇದೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಕಲಬುರಗಿ ಜಿಲ್ಲೆಯ ಜೀವನದಿ ಭೀಮಾ ಬತ್ತಿ ಹೋಗ್ತಾ ಇದೆ, ಖಾಲಿಯಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಬಹುತೇಕ ಜಲಾಶಯಗಳು ಖಾಲಿಯಾಗಿದ್ದಾವೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಭೀಮಾ ನದಿ ತಳಕಚ್ಚಿ ಹೋಗ್ತಾ ಇದೆ. ತಳಕಚ್ಚಿದ ಭೀಮಾ ನದಿ ನೀರಿಲ್ಲದೆ ಜಾನುವಾರು ಪರದಾಡ್ತಾ ಇದ್ದಾರೆ. ಕಳೆದ ವರ್ಷ ಭೀಮೆಯಲ್ಲಿ 1544 TMC ನೀರು ಸಂಗ್ರಹ ಆಗಿತ್ತು. ಇದೀಗ 626 TMC ಕುಸಿತ ಆಗಿದೆ. ಮೇಲ್ದಂಡೆ ಯೋಜನೆ ಅಂದರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಇದೆಯಲ್ಲ, ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್, ನೀರು ಹರಿಸಲಿಕ್ಕೆ ಆಗ್ರಹ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟವರು ಎಚ್ಚೆತ್ತುಕೊಳ್ಬೇಕು, ನೀರಿನ ಸಮಸ್ಯೆಯನ್ನು ಸರಿಪಡಿಸಬೇಕು. ಹೇಳಿ ಕೇಳಿ ದೊಡ್ಡ ದೊಡ್ಡ ಜಲಾಶಯಗಳಿದೆ. ಜಲಾಶಯಗಳ ಸಂಖ್ಯೆಗೇನು ನಮ್ಮಲ್ಲಿ ಕೊರತೆ ಇಲ್ಲ. ಅಮರ್ಜಾ, ಚಂದ್ರಪಳ್ಳಿ, ಮುಲ್ಲಮಾರಿ ಹೀಗೆ ಅನೇಕ ಜಲಾಶಯಗಳಿದ್ದಾವೆ. ಆದರೆ ಹೆಸರಿಗೆ ಜಲಾಶಯಗಳಿದೆ. ಜಲಾಶಯಗಳಲ್ಲಿ ನೀರಿದ್ದರೆ ಮಾತ್ರ ಆ ಜಲಾಶಯಕ್ಕೊಂದು ಕಳೆ, ಜನರಿಗೂ ಒಂದು ಭರವಸೆ, ಜನರಿಗೂ ಒಂದು ನೆಮ್ಮದಿ, ಸಮಾಧಾನ. ಆದರೆ ಜಲಾಶಯಗಳಿದ್ದಾವೆ, ಬಿಕೋ ಅಂತ ಇದ್ದಾವೆ. ಬೆಳೆದ ಬೆಳೆಗಳನ್ನು ಉಳಿಸಿಕೊಳ್ಳಿಕ್ಕೆ ರೈತರು ಹರಸಾಹಸ ಪಡ್ತಾ ಇದ್ದಾರೆ. ರೈತರ ಕಬ್ಬು ಬೆಳೆ ಉಳಿಸಿಕೊಳ್ಳಲು ನೀರು ಹರಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ವೇಳೆ ನೀರು ಬಿಡದೆ ಹೋದರೆ ಇನ್ನೂ ಬೇಸಿಗೆ ಕಾಲಿಡ್ತಾ ಇದ್ದೀವಿ, ಈಗಲೇ ಎಷ್ಟು ಸಮಸ್ಯೆ ಇದೆ. ಇನ್ನು ಬೇಸಿಗೆಯ ಮಧ್ಯಭಾಗದಲ್ಲಿ ಅಥವಾ ತೀವ್ರ ಮಟ್ಟದ ಬಿಸಿಲುಗಾಲದಲ್ಲಿ ಏನೆಲ್ಲ ಸಮಸ್ಯೆ ಆಗಬಹುದು ಅಂತ ನೀವು ಅಂದಾಜು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಹೇಳಿ ಕೇಳಿ ಕಲಬುರಗಿ ಜಿಲ್ಲೆಯ ಕಥೆ, ಕಲಬುರಗಿ ಜಿಲ್ಲೆಯ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಕಲಬುರಗಿಯಲ್ಲಿ 3 ಡ್ಯಾಮ್ಗಳಿದ್ದಾವೆ. ಆದರೆ ಆ ಡ್ಯಾಮ್ಗಳಲ್ಲಿ ನೀರಿಲ್ಲ, ಖಾಲಿಯಾಗಿ ಹೇಗೆ ಬಿಕೋ ಅಂತ ಇದೆ ನೋಡಿ. ಒಂದು ರೀತಿ ಮರುಭೂಮಿಯಲ್ಲಿ ಓಯಸಿಸ್ ಹುಡುಕಿದಂತೆ ಜಲಾಶಯದಲ್ಲಿ ನಾವು ನೀರು ಹುಡುಕಬೇಕಾಗಿದೆ. ಜಲಾಶಯದಲ್ಲಿ ನೀರು ಖಾಲಿಯಾಗಿದೆ ಎನ್ನುವ ಕಾರಣಕ್ಕಾಗಿ ಎಲ್ಲ ಕಡೆಗಳಲ್ಲೂ ಕೂಡ ಒಣಗಿದ ಭೂಮಿ ಕಾಣಿಸ್ತಾ ಇದೆ, ಬತ್ತಿದ ಜಲಾಶಯಗಳು ಕಾಣಿಸ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಚುನಾವಣೆಯತ್ತ ಮುಖ ಮಾಡಿದ್ದಾರೆ. ಚುನಾವಣೆಯಲ್ಲಿ ಹೇಗೆ ಗೆಲುವು ಸಾಧಿಸಬೇಕು, ನಾವು ಕಾಂಗ್ರೆಸ್ಸನ್ನು ಬಿಜೆಪಿಯನ್ನು ಕಾಂಗ್ರೆಸ್ ಹೇಗೆ ಮಣಿಸಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿನ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ಚಿಂತೆ ಏನು? ಕುಡಿಯುವ ನೀರಿಗಾಗಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡುವಂಥ ಅನೇಕ ಯೋಜನೆಗಳು ನಮ್ಮಲ್ಲಿದ್ದಾವೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇದೆ. ಪ್ರತಿ ಹಳ್ಳಿಗೂ ಕೂಡ ಶುದ್ಧ ಕುಡಿಯುವ ನೀರಿನ ಘಟಕ ಇರಬೇಕು ಅಂತ ಇದೆ. ಎಲ್ಲಿದೆ? ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಅಲ್ಲ, ಅಥವಾ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಿಂದ ಮನೆ ಮನೆಗಳು ಕೂಡ ನಲ್ಲಿಯ ಮೂಲಕ ನೀರು ತಲುಪ್ತಾ ಇದೆ ಅಂತಿಲ್ಲ. ಜಲಮೂಲಗಳಿಗೆ ಬಿಂದಿಗೆ ಹಿಡಿದು ಹೋದರೂ ಕೂಡ ನೀರು ಸಿಗದ ಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಿದೆ. ಮುಂಬರುವ ದಿನಗಳಿದೆಯಲ್ಲ, ಈಗಿರುವ ದಿನಗಳು ಒಳ್ಳೆಯದು, ಮುಂಬರುವ ದಿನಗಳು ತುಂಬ ಕಷ್ಟದ್ದು ಅಂತ ಕೆಲವು ಜನ ಮಾತಾಡ್ಕೊಳ್ತಾರಲ್ಲ, ಅದು ಈ ವಿಷಯಕ್ಕೆ ಅನ್ವಯ ಆಗತ್ತೆ. ಯಾಕೆಂದರೆ ಜಲಾಶಯದ ಸಂಪೂರ್ಣ ನೀರು ಖಾಲಿ ಆಗಿದೆ, ನೋಡ್ತಾ ಇದ್ದೀರಿ. ನೀರು ಹುಡುಕಬೇಕಾಗಿದೆ ಜಲಾಶಯಗಳಲ್ಲಿ. ಹೀಗಾಗಿ ಜಲಾಶಯಗಳ ಸಂಖ್ಯೆ ದೊಡ್ಡದಿದ್ದರೂ ಜಲಾಶಯದಲ್ಲಿರುವಂಥ ನೀರಿನ ಪ್ರಮಾಣ ದೊಡ್ಡದಾಗಿಲ್ಲ, ಖಾಲಿಯಾಗಿದೆ. ಭೀಮಾ ನದಿ ಈ ಭಾಗದ ರೈತರ ಜೀವನಾಡಿ ಅಂತಲೇ ಕರೆಯಲ್ಪಡುವಂಥ ಜಿಲ್ಲೆ. ಆದರೆ ಭೀಮಾ ತುಂಬಿದ್ರೆ ಮಾತ್ರ ರೈತರ ಜಮೀನುಗಳು ಹಸಿರಾಗಿರುತ್ತೆ, ರೈತರ ಮನಸ್ಸು ಕೂಡ ಸಮಾಧಾನವಾಗಿರುತ್ತೆ. ಆದರೆ ಇಲ್ಲಿ ಸಂಪೂರ್ಣವಾಗಿ ಖಾಲಿಯಾಗಿದೆ.
ಮುಂಬರುವ ದಿನಗಳು ಏನು ಎತ್ತ ಆತಂಕದಲ್ಲಿದ್ದಾರೆ ಇಲ್ಲಿನ ಜನ. ಹೀಗಾಗಿ ಗುಲ್ಬರ್ಗ ಅಂದರೆ ಅಮರ್ಜಾ ಡ್ಯಾಮ್ ಇದೆ, ಮತ್ತೊಂದು ಡ್ಯಾಮ್ ಇದೆ, ಅವೆಲ್ಲ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ, ಯಾಕೆಂದರೆ ಜಲಾಶಯದಲ್ಲಿ ನೀರಿಲ್ಲ. ಸೊ ಹೀಗಾಗಿ ಕಬ್ಬು ಬೆಳೆದಿರುವಂಥ ರೈತರು ಕಷ್ಟದಲ್ಲಿದ್ದಾರೆ, ಇನ್ನಿತರ ಬೆಳೆಗಳಿಗೆ ನೀರಿಲ್ಲ. ಹೀಗಾಗಿ ಈ ಬಾರಿ ಬರಗಾಲ, ಮಳೆಯ ಕೊರತೆ ಇದೆಲ್ಲವೂ ಕೂಡ ರೈತರನ್ನು ಆತಂಕಕ್ಕೆ, ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಗೋಳು ಕೇಳಲು ಬಂದ ರೈತರ ಗೋಳು ಕೇಳಲು ಅಧಿಕಾರಿಗಳ ಹೊರಗೆ ಬರ್ರಿ ನೀರಾವರಿ ಕಚೇರಿಯಲ್ಲಿರುವ ಎಲ್ಲ ಅಧಿಕಾರಿಗಳು ಹೊರಗೆ ಬನ್ನಿ ಬೇಕು. ಏನೇ ಬರಲಿ ಎಲ್ಲಿವರೆಗೆ ಹೋರಾಟ, ರೈತರ ಗೋಳು ಕೇಳಲೇಬೇಕು. ಜೈಪುರ ತಾಲೂಕಿನ ರೈತರ ಗೋಳು ಕೇಳಲೇಬೇಕು. ನದಿಗೆ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದೆ ಭಾಳ ತೊಂದರೆ ಅನುಭವಿಸುತ್ತಿರೋದ್ರಿಂದ UKPಯಿಂದ ನೀರು ಬಿಡಬೇಕು ಅನ್ನೋಂಥ ಬೇಡಿಕೆ. ಅದರ ಜೊತೆಗೆ ಇವತ್ತು ಭೀಮಾ ಏತ ನೀರಾವರಿ ಯೋಜನೆ ಸುಮಾರು 25 ವರ್ಷ ಕಳೆದರೂ ಕೂಡ ರೈತರ ಭೂಮಿಗೆ ನೀರು ಕೊಡದೇ ಇರುವುದನ್ನು ವಿರೋಧಿಸಿ ಮತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದನ್ನು ವಿರೋಧಿಸಿ ಮತ್ತು ಕಾಲುವೆ ಸ್ವಚ್ಛಗೊಳಿಸಿ ನೀರು ಬರಬೇಕು ಅನ್ನೋಂಥ ಬೇಡಿಕೆ ಇಟ್ಕೊಂಡಿತ್ತು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ತಾಲೂಕಿನಲ್ಲಿ OAP, ವಿಧವಾ ವೇತನ ಮತ್ತು ಅಂಗವಿಕಲ ವೇತನಗಳು ಕಡಿತವಾಗಿದ್ದು, ಅದೇ ಜೊತೆ ಬರಗಾಲ ಘೋಷಣೆ ಆದರೂ ಕೂಡ ಬರ ಪರಿಹಾರ ಬಂದಿಲ್ಲ. ಇಂಥ ಹಲವಾರು ಬೇಡಿಕೆ ಇಟ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಭೀಮಾ ನದಿಗೆ ಜನ ಜಾನುವಾರುಗಳಿಗೆ ಕುಡಿಯಲು ನೀರಿಲ್ಲದೆ ಭಾಳ ತೊಂದರೆ ಅನುಭವಿಸುತ್ತಿರೋದ್ರಿಂದ ಇವತ್ತು ಅಫ್ಜಲ್ಪುರ ತಾಲೂಕಿನ ಗತ್ತರಗಾಲಿಂದ ಗಾಣಗಾಪುರದವರೆಗೆ ಭೀಮಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ಕೃಷ್ಣಾ ಮೇಲ್ದಂಡೆ ಕಾಲುವೆಯಿಂದ ಡಿಸ್ಟ್ರಿಬ್ಯೂಟರ್ 84 ಯಾವ ಬಳಗಾನೂರು ಕೆರೆ ಮುಖಾಂತರ ಬರ್ತಕ್ಕಂಥ ಕಾಲುವೆಯಿಂದ ಭೀಮಾ ನದಿ ಸೊನ್ನದ ಬ್ಯಾರೇಜ್ಗೆ ನೀರು ಹರಿಸಬೇಕು. ಹಿಂದಿನ ಉಳಿದ ಕಬ್ಬಿನ ಬಾಕಿ ಹಣ 2022-23 ಸಾಲಿನ ಇನ್ನೂ ರೇಣುಕಾ ಸುಗರ್ಸ್ ಅವ್ರದ್ದು 112 ರೂಪಾಯಿ, KPRದು 162 ರೂಪಾಯಿ ಬಾಕಿ ಹಣ ಉಳಿದಿದೆ. ತಕ್ಷಣ ಬಾಕಿ ಹಣ ಕೊಡಬೇಕು. ಇವತ್ತು ನಾವು ಉಸ್ತುವಾರಿ ಸಚಿವರಿಗೂ ಕೂಡ ಹಲವಾರು ಬಾರಿ DC ಆಫೀಸ್ ಮುಖಾಂತರ ಕರೆ ಕೊಟ್ಟಿದ್ದೇವೆ. ಅವರು ಉಸ್ತುವಾರಿ ಸಚಿವರು ಕೂಡ ಯಾವುದೇ ರೈತರ ಸಮಸ್ಯೆಯನ್ನು ಆಲಿಸಿಲ್ಲ ಮತ್ತು ಯಾವ ತಾಲೂಕಿನ ಶಾಸಕರು ಕೂಡ ಯಾವ ಸಮಸ್ಯೆಯನ್ನು ರೈತರ ಬಗ್ಗೆ ಆಲಿಸ್ತಾ ಇಲ್ಲ. ಯಾವ ಸಮಸ್ಯೆಯನ್ನು ಆಲಿಸದಿದ್ದರೆ ಮುಂದಿನ ಬರುವ ದಿನಮಾನದಲ್ಲಿ ನೀರಿನ ಸಮಸ್ಯೆಯನ್ನು ಬಗೆಹರಿದಿದ್ದರೆ ನಾವು ರಸ್ತಾ ರೋಕ್ ಮಾಡಿ ಚಳವಳಿ ಮುಂದುವರಿಸುತ್ತೇವೆ. ಇವತ್ತು ಅಫ್ಜಲ್ಪುರ ತಾಲೂಕಿನ ಗತ್ತರಗಾಲಿಂದ ದನ ಕರುಗಳಿಗೆ, ಕುರಿಗಳಿಗೆ, ಎತ್ತುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎತ್ತುಗಳು ಎಲ್ಲಿಗೆ ಹೋಗಿ ನೀರು ಕುಡಿಸ್ಕೊಂಬರ್ಬೇಕಂತಕ್ಕಂಥ ತುಂಬ ಸಂಕಷ್ಟದಲ್ಲಿ ಪರದಾಡ್ತಾ ಇದ್ದಾರೆ ರೈತರು, ಜನರು, ಸಾರ್ವಜನಿಕರು. ತಕ್ಷಣ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಆ ಕೃಷ್ಣಾ ಮೇಲ್ದಂಡೆಯಿಂದ ಭೀಮಾ ನದಿಗೆ ನೀರು ಬಿಡಬೇಕು. ಭೀಮಾ ನದಿ ಮೇನ್ ಕಾಲುವೆಗಳನ್ನು ಹೂಳು ತುಂಬೋಗಿ ಸತ್ಯನಾಶ ಆಗಿದೆ, ಹೂಳನ್ನು ತೆಗಿಬೇಕು. ರೈತರ ಜಮೀನುಗಳಿಗೆ ನೀರು ಹರಿಸ್ಬೇಕು, ನೀರು ಸ್ಟಾಕ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ವಿ. ಕಬ್ಬಿನ ಬಾಕಿ ಹಣ ಬಿಡುಗಡೆ ಮಾಡ್ಬೇಕು ತಕ್ಷಣ ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ವಿ. ಇದ್ರ ಜೊತೆಗೆ ಇವತ್ತು ಕಬ್ಬು ಕಟಾವು ಮಾಡ್ತಕ್ಕಂಥ ರೀತಿಯಲ್ಲಿ ತಾರತಮ್ಯ ಮಾಡ್ತಕ್ಕಂಥ ನೀತಿಯನ್ನು ಖಂಡಿಸ್ತಿದ್ದೀವಿ. ಎಲ್ಲ ಸಮಾನ ಕಬ್ಬನ್ನು ಕಟಾವು ಮಾಡಬೇಕು. ಇವತ್ತು ಬರಗಾಲದ ಬರ ಪರಿಹಾರ ಹಣನ ಯಾವ ರೈತರಿಗೆ ಸಿಕ್ತು, ಯಾವ ರೈತರಿಗೆ ಸಿಕ್ಕಿಲ್ಲ, ಎಲ್ಲ ಯಾರ್ದೋ ಗಂಟು ಎಲ್ಲ ಮಂದಿ ಜಾತ್ರೆ ಮಾಡ್ತಕ್ಕಂಥ ನೀತಿಯನ್ನು ನಾವು ಸಹಿಸೋದಿಲ್ಲ. ಎಲ್ಲರಿಗೆ ಸಮಾನಾಗಿ ಬರ ಪರಿಹಾರ ಹಣ ಹಾಕಬೇಕು ಅಂತಕ್ಕಂಥ ಮಾತನ್ನು ಕೇಳ್ಕೊಟ್ಟಿವಿ. ಗೇಟ್ಗಳನ್ನು ಒಡೆದು ಸತ್ಯನಾಶ ಆಗೋಗಿವೆ. ಎಲ್ಲ ಗೇಟ್ಗಳನ್ನು, ಹೊಸದಾಗಿ ಗೇಟ್ಗಳನ್ನು ಕೂಡ್ಸೋಕ್ಕೆ ನೀರಾವರಿ ಅಧಿಕಾರಿಗಳನ್ನು ಮುತುವರ್ಜಿ ವಹಿಸ್ಬೇಕಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತೇವೆ. ಇವತ್ತು ಈ ಬಗ್ಗೆ ಅಂದರೆ ರೈತರ ಸಮಸ್ಯೆಗಳ ಬಗ್ಗೆ, ಜಲಾಶಯದಲ್ಲಿ ನೀರು ಖಾಲಿಯಾಗಿರೋ ಬಗ್ಗೆ, ನೀರಾವರಿ ಇಲಾಖೆ ಎಚ್ಚೆತ್ತುಕೊಳ್ಳದಿರುವ ಬಗ್ಗೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ ಅಲ್ಲಿನ ರೈತರನ್ನು ಮಾತಾಡಿಸಿದ್ದಾರೆ, ನೋಡೋಣ. ಕಲಬುರಗಿ ಜಿಲ್ಲೆ ರೈತನ ಜೀವನಾಡಿಯಾಗಿರ್ತಕ್ಕಂಥ ಭೀಮಾ ನದಿ ಇದೀಗ ಬರಿದಾಗಿರತಕ್ಕಂಥದ್ದು. ಅತಿವೃಷ್ಟಿ ಅನಾವೃಷ್ಟಿಗೆ ತುತ್ತಾಗಿರೋದಂಥ ರೈತನಿಗೆ ಈ ಭೀಮೆಯ ಒಡಲು ಬರಿದಾಗಿ ಮತ್ತಷ್ಟು ಆತಂಕಕ್ಕೆ ದುಡ್ಡಿರ್ತಕ್ಕಂಥದ್ದು. ನಾವಿದೀಗ ಭೀಮಾ ನದಿಯ ಅಂಗಳದಲ್ಲಿದ್ದೇವೆ. ತಾವೀಗ ನೋಡ್ಬೋದು, ಈ ಒಂದು ಭೀಮಾ ನದಿ ಸಂಪೂರ್ಣ ಬತ್ತಿ ಹೋಗಿರ್ತಕ್ಕಂಥದ್ದು. ಅಂದರೆ ಇಲ್ಲಿರ್ತಕ್ಕಂಥ ಒಂದು ರೈತನ ಒಂದು ಜೀವನಾಡಿಯಾಗಿರ್ತಕ್ಕಂಥ ಭೀಮಾ ನದಿ ಏನಿದೆ, ಈ ಒಂದು ಭೀಮಾ ನದಿಯ ಮೇಲೆ ಅವಲಂಬನೆ ಆಗಿರತಕ್ಕಂಥ ಸಾಕಷ್ಟು ರೈತರು ಇದೀಗ ಆತಂಕಕ್ಕೊಳಗಾಗಿದ್ದಾರೆ. ಏನು ಅಂತಂದರೆ ಈ ಒಂದು ಕಲಬುರಗಿ ಜಿಲ್ಲೆಯ ಕುಡಿಯುವ
ಕುಡಿಯುವ ನೀರಿಗೂ ಕೂಡ ಒಂದು ಜೀವಜಲ ಆಗಿರ್ತಕ್ಕಂಥ ಈ ಭೀಮಾ ನದಿ ಇದೀಗ ಸಂಪೂರ್ಣ ಒಡಲು ಬರಿದಾಗಿರ್ತಕ್ಕಂಥದ್ದು. ಕಾರಣ ರೈತನ ಜಮೀನಿನಲ್ಲಿ ಬೆಳೀತಕ್ಕಂಥ ಬೆಳೆಗೆ ಆಸರೆ ಆಗಿರ್ತಕ್ಕಂಥ ಭೀಮಾ ನದಿ ಈಗ ಒಣಗಿ ಹೋಗಿರ್ತಕ್ಕಂಥ ಕಾರಣಕ್ಕಾಗಿ ರೈತನು ಕೂಡ ಆತಂಕದಲ್ಲಿರ್ತಕ್ಕಂಥದ್ದು. ಏನು 1500 TMC ವರೆಗೂ ಹರಿತಕ್ಕಂಥ ಈ ಒಂದು ನದಿ ಏನಿದೆ ಇದೀಗ 600ಕ್ಕಿಂತ ಕಡಿಮೆ TMCಯಲ್ಲಿ ಹರಿತಕ್ಕಂಥದ್ದು. ಕೆಲವು ಕಡೆ ಎಲ್ಲ ಪೂರ ಸಂಪೂರ್ಣವಾಗಿ ಬರಿದಾಗಿರ್ತಕ್ಕಂಥದ್ದು ತಾವನ್ನ ಇದೀಗ ನೋಡ್ತಾ ಇರ್ತಕ್ಕಂಥದ್ದು. ಇದು ಒಂದು ಅಫ್ಜಲ್ಪುರ, ಜೇವರ್ಗಿ ಪಟ್ಟಣಗಳ ಒಂದು ಜಿಲ್ಲೆ ಇರತಕ್ಕಂಥ ಒಂದು ತಾಲೂಕುಗಳಿದ್ದಾವೆ. ಈ ಒಂದು ತಾಲೂಕುಗಳಲ್ಲಿ ಸಂಪೂರ್ಣ ರೈತರು ಈ ಒಂದು ಜೀವನಾಡಿ ಒಂದು ಭೀಮಾ ನದಿ ಮೇಲೆ ಅವಲಂಬನೆ ಆಗಿರ್ತಕ್ಕಂಥದ್ದು. ಈ ಒಂದು ಭೀಮಾ ನದಿಯನ್ನು ನಂಬಿಕೊಂಡು ಸಾಕಷ್ಟು ಜನ ತೋಟಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅದೆಷ್ಟೋ ಹೋರಾಟಗಳು ನಡೆದರೂ ಕೂಡ ಸರ್ಕಾರ ಮಾತ್ರ ಈ ಕಡೆ ಗಮನ ಹರಿಸ್ತಾ ಇಲ್ಲ. ಈ ಒಂದು ನದಿಗೆ ನೀರು ಬಿಡುವಂಥ ಕಾರ್ಯಕ್ಕೆ ಮುಂದಾಗ್ತಾ ಇಲ್ಲ. ಯಾಕಂದರೆ ಮಹಾರಾಷ್ಟ್ರದೊಟ್ಟಿಗೆ ಚರ್ಚೆ ಮಾಡಿ ಉಜಿನಿ ಜಲಾಶಯದಿಂದ ಈ ಒಂದು ನೀರನ್ನು ಹರಿಸುವಂಥ ಕೆಲಸ ಆಗಬೇಕಾಗಿರ್ತಕ್ಕಂಥದ್ದು. ಯಾಕಂದರೆ 2 ತಾಲೂಕುಗಳು ಕಲಬುರಗಿ ಜಿಲ್ಲೆಯ ಏನು ಅಫ್ಜಲ್ಪುರ ಮತ್ತು ಜೇವರ್ಗಿ ತಾಲೂಕುಗಳಿಗೆ ಇದೊಂದು ಸಾಕಷ್ಟು ಜೀವನಾಡಿಯಾಗಿರ್ತಕ್ಕಂಥದ್ದು. ಅಫ್ಜಲ್ಪುರದ 22 ಏನು ಹಳ್ಳಿಗಳಿದ್ದಾವೆ, ಜೇವರ್ಗಿ ಪಟ್ಟಣದ ಹಳ್ಳಿಗಳೇನಿದ್ದಾವೆ, ಈ ಎಲ್ಲ ಜನರು ಕೂಡ ಈ ಒಂದು ನದಿಯ ಮೇಲೆ ಅವಲಂಬಿತರಾಗಿ ಒಂದು ಬೆಳೆಗಳನ್ನು ಬೆಳೆಯೋದಕ್ಕೆ ಏನು ರೈತರು ಇರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ನಮ್ಮೊಟ್ಟಿಗೆ ಇರ್ತಕ್ಕಂಥ ರೈತರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನತಕ್ಕಂಥ ವಿಚಾರವನ್ನು ಕೂಡ ನಾನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ. ಸರ್, ಇದೀಗ ಭೀಮಾ ನದಿ ಬರದಾಗಿರ್ತಕ್ಕಂಥದ್ದು, ಇದರಿಂದ ರೈತ ಸಾಕಷ್ಟು ಸಂಕಷ್ಟಕ್ಕೀಡಾಗಿದೆ ಅನ್ನತಕ್ಕಂಥ ಏನೇನು ಸಮಸ್ಯೆಗಳಾಗ್ತಾ ಇದೆ ಅಂತ? ಸರ್, ದನ ಕರುಗಳಿಗೆ ನೀರಿಲ್ಲ ಸರ್. ಹಾಗೆ ರೈತರಿಗೆ ಹೊಲಕ್ಕೆ ನೀರು ಬಿಡ್ಬೇಕಂದ್ರೆ ನೀರು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಬೆಳೆ ಒಣಗಿ ಹೋಗ್ತಾ ಇದ್ದೇವೆ. ದನ ಕರುಗಳಿಗೆ ಅಷ್ಟು ಪೂರ ನೀರೇ ಸಿಗ್ತಾ ಇಲ್ಲ. ಹೀಗಾಗಿ ರೈತರಿಗೆ ಭಾಳಷ್ಟು ಪ್ರಾಬ್ಲಮ್ ಆಗಿದೆ. ಹಾಗಾದರೂ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಏರಿಯಾಗೆ ಬರ್ತಕ್ಕಂಥ MLA ಆದವರು MI ಪಾಟೀಲ್ ಅವರು ಆಲ್ರೆಡಿ ಮನವಿ ಸಲ್ಲಿಸಿದ್ದಾರೆ ಮುಖ್ಯಮಂತ್ರಿಗೂ. ಆದರೂ ಮುಖ್ಯಮಂತ್ರಿ ಅವರು ಏನೂ ಕ್ರಮ ತೆಗೆದುಕೊಂಡಿಲ್ಲ. ಇನ್ನೊಂದು ಸಾರಿ ನಮ್ಮ ರೈತರ ಪರವಾಗಿ ಇನ್ನೊಂದು ಸಾರಿ ಮನವಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಯಾವಾಗ ಮನವಿ ಕೊಡ್ತಾರೋ ಗೊತ್ತಿಲ್ಲ. ಆದರೂ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಿಯಾಂಕ್ ಸಾಹೇಬರನ್ನು ಮುಖ್ಯಮಂತ್ರಿಗಳಿಗೂ ಮನವಿ ಕೊಡಬೇಕಂತೇಳಿ ನಾವು ಒಂದು ಒತ್ತಾಯದಿಂದ ನಮ್ಮ ರೈತರ ಕಡೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಈ ಬೆಳೆಗಳಿಗೆ ಏನೇನು ನಷ್ಟ ಆಗ್ತದೆ ಸರ್? ಕಬ್ಬು ಒಣ ಹೋಗ್ತಾ ಇದೆ ಸರ್. ಇನ್ನೊಂದು ಜೋಳ ನೀರು ಇರಲಿಲ್ಲ, ಸರಿ ಜೋಳ ಆಗಲಿಲ್ಲ, ತೊಗರಿ ಆಗಲಿಲ್ಲ. ಈ ಥರ ಈ ರೈತರು ಏನು ಮಾಡ್ಬೇಕಂತಂದರೆ ಗೌರ್ಮೆಂಟ್ ಏನು ಇದು ಮಾಡ್ತಾ ಇಲ್ಲ, ರೈತರ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಈ ಒಂದು ಭೀಮಾ ನದಿ ಬರದಾಗಿರೋದ್ರಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ? ನಾವು ಹೊಲ್ಗೊಳದಾಗ ಕಬ್ಬು ಬಿತ್ತೀವಿ, ಜೋಳ ಬಿತ್ತೀವಿ, ಗೋಧಿ ಬಿತ್ತೀವಿ. ಈಗ ಒಣಗಲ್ಗತ್ತೇವ್ರಿ ಸರ್. ಈಗ ಹೆಂಗೆ ಮಾಡ್ಬೇಕು? ನಮ್ಗಳು ಯಾರು ಕೇಳ್ತಾರೆ ರೀ ಸರ? ಕುಡಿಯೋಕೆ ಹೆಂಗೆ ಮಾಡಿದ್ದೀರಿ? ಕುಡಿಯೋಕೆ ಮಾತ್ರ ಸರ್ ನಮ್ಮಲ್ಲಿ. ಹಾಂ ರೀ, ಕುಡಿಯೋಕ್ಕೂ ಇದೇ ನದಿ ಮೇಲೆ ಇದೇ ಗತಿ ರೀ. ಹೋರಾಟಗಳು ಕೂಡ ನಡೆದವು, ರೈತರು ಹೋರಾಟಗಳು ಮಾಡ್ತಾರೆ. ನಡೆದಂದ್ರೂ ಆಗಿಲ್ಲ ಸರ್. ಏನು ಮಾಡ್ಬೇಕು? ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಸರಿ ಮನವಿ ಮಾಡ್ಬೇಕೈತಿ ಸರ್. ಹಾಂ ರೀ. ಒಟ್ಟಾರೆ ಸರ್ಕಾರ ಮುತುವರ್ಜಿ ವಹಿಸಿ ಮಹಾರಾಷ್ಟ್ರದೊಂದಿಗೆ ಮಾತಾಡಿ ಉಜಿನಿ ಜಲಾಶಯದಿಂದ ನೀರನ್ನು ಕೂಡ ಇಲ್ಲಿ ಬಿಡಿಸಿದ್ದೇ ಆದರೆ ರೈತ ಉಳಿತಾನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ರೈತರ ಬಗ್ಗೆ ಯಾವುದೇ ಕಾಳಜಿಯನ್ನು ಸರ್ಕಾರ ತೆಗೆದುಕೊಳ್ತಿಲ್ಲ ಅಂತಕ್ಕಂಥ ಆರೋಪವನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಕೇಳಿಬರ್ತಾ ಇರತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲಬುರಗಿ ಅತ್ಯಂತ ಅಭಿವೃದ್ಧಿ ಹೊಂದಿರುವಂಥ ಜಿಲ್ಲೆ ಅಂತ ಕರೆಸ್ಕೊಳ್ಳುತ್ತೆ. ಆದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದಾಗ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಅನ್ನೋದು ಗೊತ್ತಾಗುತ್ತೆ. ಅಂದರೆ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಿಗೆ ಹೊರತುಪಡಿಸಿ ಇದೀಗ ಕಲ್ಯಾಣ ಕರ್ನಾಟಕ ಭಾಗದ ಅತಿ ಪ್ರಮುಖ ಕೇಂದ್ರ ಸ್ಥಾನ ಅಂತ ಹೇಳಿದ್ರೆ ಅದು ಕಲಬುರಗಿ ಜಿಲ್ಲೆಯ ವ್ಯಥೆಯನ್ನು ನಾವು ನೋಡ್ತಾ ಇದ್ದೇವೆ. ಜಿಲ್ಲೆಯ ಅಮರ್ಜಾ, ಚಂದ್ರಂಪಳ್ಳಿ, ಮುಲ್ಲಾಮಾರಿ ಜಲಾಶಯಗಳು ಖಾಲಿಯಾಗಿದ್ದಾವೆ. ಜನ ಪರಿತಪಿಸ್ತಾ ಇದ್ದಾರೆ. ಮುಂದಿನ ಕಥೆ ಏನು ಅಂತ ತಲೆ ಮೇಲೆ ಕೈ ಹೊತ್ತು ರೈತರು ಕುಳಿತಿದ್ದಾರೆ. ಸಿದ್ದು ಧನ್ನೂರ ಅಂತ ಹೇಳಿ ರೈತರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸಿದ್ದು ಅವರೇ. ನಮಸ್ಕಾರ ಸರ್. ಎಲ್ಲರೂ ಕೂಡ ಲೋಕಸಭೆ ಎಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದ್ದಾರೆ. ನಿಮ್ಮ ಕಡೆ ಗಮನ ಹರಿಸ್ತಾರಾ? ಹರ್ಸಲಾಗ್ಯಾರ ಸರ್. ಭಾಳ ಸಲ ನಾವು ಮನವಿ ಪತ್ರ ಕೊಟ್ಟಿವಿ ಸರ್. ಎಲ್ಲಾನು ಹೇಳಿದೆವು, MLA ಅವ್ರಿಗೆ ಹೇಳಿದೆವು, ಎಲ್ಲರಿಗೆ ಹೇಳಿದೆವು ಸರ್. ಅದ್ರ ಬಗ್ಗೆ ಕ್ರಮ ತಗೊಳಗ್ಯಾರ ಸರ್. ಅದು ಏನ್ ಮಾಡ್ಬೇಕು ಸರ್? ಅದು ಒಂದು ಮೊನ್ನೆ ಸುಮಾರು ಒಂದು 2000 ಜನ DC ಆಫೀಸ್ ಮುಂದೆ ಧರಣಿ ಮಾಡ್ದೇವ್ರಿ ಸರ್, ಹೋರಾಟ ಮಾಡ್ದೇವ್ರಿ ಸರ್. ಅದ್ರ ಬಗ್ಗೆ ಏನು ಇನ್ನಾದ್ರೂ ಮ್ಯಾಗ ಲೆಟರ್ ಬರಿತೀನಿ ಸರ್. ಬರ್ದಾರೋ ಏನ್ ಮಾಡ್ಯಾರ ಸರ್? ಸೋಮವಾರ ಗೊತ್ತಾಗ್ತಾರ ಸರ್. ಯಾರು ಬರೀತಾರಂತೆ ಲೆಟರ್? ಅವರು DC ಅವ್ರ ಮೇಡಮ್ ಅವ್ರು ಹೇಳಿದ್ರ ಸರ್. ಏನ್ ವಿಷಯಕ್ಕೆ ಬರೀತಾರಂತೆ? ಈಗ ನಮ್ಗ ಇಲ್ಲಿ ಭೀಮಾ ನದಿಗೆ ಕತ್ತರ್ಗಾ ಬ್ಯಾರೇಜ್ ಸರ, ಗಣಗಾಪುರ ಬ್ಯಾರೇಜ್ ದೇವಸ್ಥಾನ ಸರ್, ದೊಡ್ಡ ದೇವಸ್ಥಾನಗಳು ರೀ. ಹೌದು. ಬೇರೆ ಬೇರೆ ರಾಜ್ಯದ ದೇವಸ್ಥಾನ ಮಂದಿ ಎಲ್ಲಾ ಭಕ್ತರು ಬರ್ತಾರ್ರಿ. ನೀರಿನ ಸಮಸ್ಯೆ ಅದ್ರ ಸರ. ನಮ್ಮಲ್ಲಿ ದನ ಕರುಗಳಿಗೂ ನೀರಿಲ್ಲಾರ್ದಂಗ ಅದ್ರ ಸರ. ಓಕೆ. ಪರಿಸ್ಥಿತಿ ಏನಾಗ್ಯದತ್ತಂದ್ರ ಈಗ ದನಗಳು ಗೊಜ್ಜು ನೀರ್ ಕುಡಿದ್ರಿ ಎಲ್ಲ ರೋಗ ಬಂದು 1-2 ದನಗಳು ಸತ್ತವ್ರ ಸರ್ ನಮ್ಮಲ್ಲಿ. ಈಗ ಆ ರೋಗಗಳು ಬರ್ಲಾಗತ್ತವ, ಪದೇ ಅವು ಹಾಸ್ಪಿಟ್ಲ್ ಹೋಗ್ಲಾಗದ್ರ ಜನ್ರಿ. ಹಿಂಗ ಸಮಸ್ಯೆ ಅದ್ರ ಸರ್. ಅದ್ರ ಸಂಬಂಧವಾಗಿ
ಈಗಾಗಲೇ ಸರ್ ಅವರು 12 ತಾರೀಕಿಗೆ ABGL ಅಂತ ಸರ್ ಇದ್ರದ್ರಿ ಇಂಡಿಕಾ ಕೌಲಿ ಮುಖಾಂತರ ಸರ ಹ್ಮ್ ನಮಗ ಭೀಮಾ ನದಿಗೆ ನೀರ್ ಹರಿಸ್ತಾರಂದ್ ಸರ ನಮಗೇನೋ ಒಂದ್ ಸ್ವಲ್ಪ ಅನುಕೂಲ ಆಗ್ತದ ಸರ್ ಎಲ್ಲ ಜನ ಕರ್ಗಳಿಗಿರಿ. ಕರೆಕ್ಟ್. ಅದ್ರ ಬಗ್ಗೆ ಸರ ಇನ್ನ ಒಂದ್ಸರ ಅಲ್ಲಿ ಬೆಳಗಾನೂರು ಕೆರೆ ಇರ್ತದ್ರ ಸರ 84 ಡಿಸ್ಟ್ರಿಬ್ಯೂಟರ್ ಸರ ಅದು ಭೀಮಾ ನದಿಗೆ ಬಂದು ಸ್ವಾಮಿ ಬ್ಯಾರೇಜ್ ಜಮಾ ಇತ್ತಂದ್ರ ನಮ್ಮ ಅಫಜಲ್ಪುರ ತಾಲೂಕ ಪೂರಾ ಸರ ನೀರಿಂದು ಕೊರತೆ ಸ್ವಲ್ಪ ಕಮ್ಮಿ ಅನಿಸ್ತದ ಸರ್, ಕರೆಕ್ಟ್ ಅನಿಸ್ತದ್ರಿ. ಅಲ್ಲ ಈಗಲೇ ಹಿಂಗೆ ಪರಿಸ್ಥಿತಿ ಅಂತ ಹೇಳಿದ್ರೆ ಬೇಸಿಗೆ ಕಾಲದಲ್ಲಿ ಏನಾಗಬಹುದು ಅಂತ ಊಹೆ ಇದೆಯಾ, ಅಂದಾಜು ಇದೆಯಾ ಅಂತ? ಅಂದಾಜ್ ಸರ ಈಗ ಅವ್ರು ಏನೋ ಒಂದು ಸಲ ಕುಡಿಯಕತ್ತೇಳಿ ಆಲಿಮೆಟ್ ನೀರ್ ಬರ್ತದ ಸರ. ಈಗ ಅದಿಷ್ಟು ಬತ್ತಂದ್ರೆ ನಮಗೀಗ ಅಫಜಲ್ಪುರ ತಾಲೂಕ ಪೂರಾ ಸಂಪೂರ್ಣ ನೀರ ಅನುಕೂಲ ಆಗ್ತದ ಸರ. ಇಲ್ಲಾಂದ್ರೆ ನೀರ್ ಸಿಗಂಗಿಲ್ಲ ಸರ್. ಇದೇ ತಿಂಗಳದಾಗ ಹಿಂಗ ಸರ, ಮಾರ್ಚ್ದಾಗಂತೂ ಪೂರಾ ತಪ್ಪ ಬಿಡ್ತಾರ ಸರ್, ಪರಿಸ್ಥಿತಿನೇ ತಪ್ಪದ್ರ ಅದ್ರದ್ದು. ಅದ್ರ ಬಗ್ಗೆ MLA ಸ್ವಲ್ಪ ಅದ್ರ ಬಗ್ಗೆ ಕ್ರಮನೂ ತಗೊಲಾಗ್ಯಾರ ಸರ, ನಮ್ಮ ಉಸ್ತುವಾರಿ ಸಚಿವರು ತಗೊಲಾಗ್ಯಾರ್ರಿ. ನಾವು ಸುಮಾರು ಸಲ ಮನವಿ ಕೊಟ್ಟಿವ್ರಿ ಸರ್ ಅದ್ರ ಬಗ್ಗೆ. ಅಲ್ಲ, MY ಪಾಟೀಲ್ ಅವರು ತಮ್ಮ ಕ್ಷೇತ್ರದ ಬಗ್ಗೆ ನಿಂತು ಮಾತನಾಡಿರುವಂತದನ್ನ ನೀವೇ ಅವತ್ತಾರು ನೋಡಿದ್ದೀರಾ ವಿಧಾನಸೌಧದಲ್ಲಿ? ನೋಡಿವ್ ಸರ್, ಅದು ಅಷ್ಟೇ ಎಷ್ಟೇ ಮಾಡ್ತಾರೆ, ಬೆನ್ನ ಹತ್ಬೇಕ್ರಿ ಸರ್. ಅದಕ್ಕೆ ಬೆನ್ನ ಹತ್ರ ಏನಾರ ಕೆಲಸ ಆಗ್ತದ ಸರ. ಅವ್ರು ಅಟ್ಟೆ ಮಾತಾಡೋದು ಅಟ್ಟೆ ಗಪ್ಪಾಗ ಹೋಗ್ತಾರ, ಅದು ಏನ್ ಆಗಂಗಿಲ್ಲ ಸರ್, ಕೆಲಸನೇ ಆಗಂಗಿಲ್ರಿ. ಓಕೆ. ಪರಿಸ್ಥಿತಿ ಪೂರಾ ತೆಪ್ಪದ್ರಿ ಸರ್ ನಮ್ಮಲ್ಲಿ. ಈಗ ರೈತರು ದನ ಕರ್ಗೊಳರೆ ಪೂರಾ ಮತ್ತು ಎಲ್ಲೆಲ್ಲೇ ಇದು ಅಲ್ಲಿ ಹೋಗಿ ನೀರ್ ತುಂಬ್ಕೊಂಡ್ ಬರ್ಲಾಗತ್ತೀರಿ ಸರ. ಜೇರ್ ಕರ್ತ ನಮಗ ಇದು 20 ತಾರೀಕಿತ್ತನ ನಮಗ ನದಿಗೆ ನೀರ್ ಬರ್ಲಿಲ್ಲ ಅಂತಂದ್ರ ಸರ, ನಾವು ದನ ಕರುಗಳು ತಗೊಂಡು DC ಆಫೀಸ್ಗೆ ಬರ್ಬೇಕಂತ ಲೆಕ್ಕ ಹಾಕಿ ನೋಡಿ ಸರ್. ಈ ಬೆಳೆ ಅಂತೂ ಈ ವರ್ಷ ಕಂಪ್ಲೀಟ್ ಆಗಿ ಬೆಳೆ ಕೈ ಕೊಟ್ಟಿದೆ. ಏನ್ ಸರ ಈಗಿನ ನಟ್ಟಕರಿ ಸರ, ಹೋದ ಬೆಲೆ ಹೊಲಗೊಳದ್ರ ಪೀಕ್ನು ಆಟ ಕಟ್ಟಿದ್ರ ಸರ. ಈಗ ಬೆಳೆ ಶುಗರ್ ಫ್ಯಾಕ್ಟ್ರಿಗಳು ಸರ್ ನಮ್ಮ ಅಫಜಲ್ಪುರ ತಾಲೂಕದಾಗ 2 ಫ್ಯಾಕ್ಟ್ರಿ ಅವರಿ. ಒಂದು KPR ಅದರಿ, ಒಂದು ರೇಣುಕಾ ಶುಗರ್ ಫ್ಯಾಕ್ಟ್ರಿ ಇರ್ತಾರ ಸರ. ಇನ್ನ ಹಿಂದಿನ 22-23ನೇ ಸಾಲಿನ ಕಬ್ಬಿನ ಬಾಕಿನ ಇಟ್ಕೊಂಡ್ ಕೂತಾರ ಸರ್ ಅವ್ರು. ರೈತರು ಪೂರಾ ಬರಗಾಲ ಪರಿಸ್ಥಿತಿ ಅದ, ಇಂತರ್ದಾಗ ಅದು ಬಿಲ್ ಇಟ್ಕೊಂಡ್ ಕೂತಾರ ಸರ್ ಅದ್ರ ಬಗ್ಗೆ. ಅದಕ್ಕೀಗ MLA ಅವ್ರಿಗೇನು ಹೇಳ್ದೇವ್ ಸರ. ಈಗ ನಮ್ಮ ಉಸ್ತುವಾರಿ ಸಚಿವರು 3-4 ಸಲ ಅವ್ರಿಗೆ ಗಮನ ಕೊಟ್ಟಿವ್ರಿ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ. ಸರ್ ಅದೇನೂ ಮಾಡಲಾಗ್ಯಾರ ಸರ್. ಪ್ರಿಯಾಂಕ್ ಖರ್ಗೆ ಅವರು ಮನಸ್ಸು ಮಾಡಿದ್ರೆ ಸರ್ಕಾರದಲ್ಲಿ ಏನ್ ಬೇಕಾದ್ರೂ ಆಗುತ್ತೆ ಅಂತ ಹೇಳ್ತಾರೆ. ಕುಡಿಯೋ ನೀರ್ ಕೊಡಕ್ಕಾಗಲ್ವಾ? ಏನ್ ಮಾಡ್ತಾರ ಸರ್, ಬರೀ ಬಂಡವಾಳ ಹೇಳೋದೇ ನಡೆದ್ರ ಸರ್. ಅದ್ರ ಬಗ್ಗೆ ಆಗಲ್ಲ ಸರ್, ಒಂದು ಕೆಲಸ ಆಗಲ್ಲ. ಅಲ್ರಿ, ಇಡೀ ಸರ್ಕಾರದಲ್ಲಿ ಅತ್ಯಂತ ಪವರ್ಫುಲ್ ಮಿನಿಸ್ಟರ್ ಅಂತ ಹೇಳಿದ್ರೆ ಅದು ಪ್ರಿಯಾಂಕ್ ಖರ್ಗೆ. ಹೌದ್ರಿ, ಪ್ರಿಯಾಂಕ್ ಖರ್ಗೆ ಅವರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸರ್ಕಾರದಲ್ಲಿ ಸಾಧ್ಯವಾಗುತ್ತೆ. ಆದ್ರೆ ಆಗಂಗಿಲ್ಲ ಸರ್, ಬರೇ ಬಾಯಿ ಬಣ್ಣದ ಮಾತು ನಡೆದ್ರ ಸರ್ ಇದ್ರ ಬಗ್ಗೆ. ಅಂದ್ರೆ ಅವರು ಇಚ್ಛಾಶಕ್ತಿ ಕೋಚ್ ಕೂಡ ಲೆಕ್ಕ ನಡೆದ್ರಿ. ನಾನು ಆಕ್ಚುಲಿ ಈ ಶುಗರ್ ಫ್ಯಾಕ್ಟ್ರಿ ಇದಾರೆ ಸರ, ಸುಮಾರು 10 ಸಲ ಅವರಿಗೆ ಫೋನ್ ಬಿ ಮಾಡೀನಿ, ಭೇಟಿ ಬಿ ಆಗಿವ್ರಿ ಸರ. ಭೇಟಿ ಆದ್ರೂ ಅದ್ರ ಬಗ್ಗೆ ಕ್ರಮ ತಗೊಲಾಗ್ಯಾರ ಸರ. ಮೊನ್ನೆ KDP ಮೀಟಿಂಗ್ ದಾಗ ಸರ್, ಹೋಸಲ ಮೀಟಿಂಗ್ ದಾಗ ರಾತ್ರಿ 11:30 ಗಂಟೆ ತನ ನಾವು 50 ಮಂದಿ ರೈತರು ಕಡಿ ಕೊಟ್ಟಿವ್ರಿ ಸರ್ ಅದ್ರ ಬಗ್ಗೆ. ಅದೇ ನಮ್ಗೆ ಮಾಡಕ್ ಆಗಲ್ಲ ನೋಡು, ಮತ್ತೆ ಯಾರು ಮಾಡ್ಕೊಂಡು ಹೋಗತ್ತ ಅಂದ್ಬಿಟ್ರು ಸರ್ ಅವತ್ತ. ಜನರಿಗೆ ರೈತರಿಗೆ ಇವ್ರು ಬದುಕು ನೋಡ್ಲಿ, ರಾಜಕೀಯ ತಗೊಂಡ್ ಏನ್ ಮಾಡಿದ್ರು ಸರ್, ಈ ಟೈಪ್ ಇದ್ರಿ ಇವ್ರು. ಸೊ ಅಲ್ಲಿಗೆ ಈಗ ಅಲ್ಲಿಗೆ ನಿಮ್ಮ ಜಿಲ್ಲೆಯಲ್ಲಿ ಬರುವಂತ 3 ಡ್ಯಾಮ್ಗಳಲ್ಲಿ ನೀರಿಲ್ಲ ಸರ್. ಸ್ವಾಮಿ ಬ್ಯಾರೇಜ್ ಪೂರಾ ನೀರೇ ಇಲ್ಲ ಸರ್. ಏನು ಸ್ವಲ್ಪ ಇಲ್ಲಿ ಚಿನ್ನಮಳ್ಳಿ ಬ್ಯಾರೇಜ್ ಥೋಡೆ ನೀರ್ ಅದರ ಸರ್. ಅದಕ್ಕೆ ಗತ್ರಗಾಗನು ಕಮ್ಮ ಅದರ ಸರ್, ಇದ್ರಾಗನು ಕಮ್ಮ ಅದರ ಸರ್. ಓಕೆ. ಈಗ ಈಗಲೇ ಎಚ್ಚೆತ್ಕೊಳ್ಬೇಕು. ಬೇಸಿಗೆ ಆರಂಭದಲ್ಲಿ ಇದೀವಿ ನಾವು, ಇನ್ನು ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ. ಈಗಲೇ ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ ನೀವು. ಹೌದು ಸರ್. ಓಕೆ, ಧನ್ಯವಾದಗಳು ಸಿದ್ದು ದನ್ನೂರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಅಲ್ಲಿನ ಜನರ ಗೋಳು, ಕಲಬುರಗಿ ಜನರ ಗೋಳಿದು. ಇದೀಗ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಪ್ರಿಯಾಂಕ್ ಖರ್ಗೆ ಅವರೇ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಜಿಲ್ಲೆಯಲ್ಲಿ 3 ಅಮರ್ಜಾ, ಚಂದ್ರಂಪಳ್ಳಿ ಮತ್ತು ಮುಲ್ಲಾಮುರಿ ಜಲಾಶಯಗಳಿದ್ದಾವೆ, ಖಾಲಿಯಾಗಿದ್ದಾವೆ, ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದಾರೆ ಸರ್ ರೈತರು. ಈಗ ಇದು ಆಗ್ಲೇ ನಾವು ಇದ್ರ ಬಗ್ಗೆ ಮಾನ್ಯ ಶಾಸಕರಾದಂತ MY ಪಾಟೀಲ್ ಇರ್ಬೋದು, BR ಪಾಟೀಲ್ ಅವ್ರು ಇರ್ಬೋದು, ಎಲ್ಲರೂ ಕೂಡ ಇರಿಗೇಷನ್ ಮಿನಿಸ್ಟರ್ ಗಮನಕ್ಕೆ ತಂದಿದ್ವಿ, ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ವಿ. ನಮ್ಗೆ ಮೇಲ್ದಂಡೆಯಿಂದ ನೀರ್ ಬಿಡಿಸ್ಬೇಕು ಬೇರೆ ರಾಜ್ಯದಿಂದ, ಇಲ್ಲಿದ್ರೆ ನಮ್ಗೆ ನೀರ್ ಬರೋದಿಲ್ಲ.
ಇದನ್ನ ಆಗ್ಲೇ ನಾವು 2-3 ತಿಂಗಳಿಂದಾನು ಕೂಡ ನಾವು ಮನವಿ ಮಾಡ್ಕೊತಾನೆ ಬಂದಿದೀವಿ. ಆದ್ರೆ ಈ ಬೇರೆ ಕಡೆನೂ ಬರ ಇರೋದ್ರಿಂದ ಸ್ವಲ್ಪ ನಮ್ಗೆ ನಮ್ಮ ಜಲಾಶಯಗಳು ತುಂಬಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ಅದನ್ನ ಫಾಲೋ ಅಪ್ ಮಾಡ್ತಾ ಇದೀವಿ. ಕುಡಿಯೋ ನೀರಿಗೆ ಯಾವುದೇ ರೀತಿಯಾದಂತ ತೊಂದರೆ ಇರ್ಲಾರ್ದಂಗೆ ನೋಡ್ಕೋತಾ ಇದೀವಿ. ಬಹುಶಃ ಇದು ರೈತರಿಗೆ, ಬೆಳೆಗೆ ಮತ್ತೆ ಜಾನುವಾರುಗಳಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಓಕೆ ಸರ್, ಈಗ ಜಲಾಶಯಗಳೆಲ್ಲ ಖಾಲಿಯಾಗಿದೆ. ಬೇಸಿಗೆ ಆರಂಭದಲ್ಲೇ ಈ ರೀತಿ ಆದರೆ ಇನ್ನು ಮುಂಬರುವ ಸ್ಥಿತಿಗಳಲ್ಲಿ ಹೆಂಗೆ ನಿಭಾಯಿಸ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಈಗ ನಾವಾಗ್ಲೇ ಇದನ್ನಾನು ಕೂಡ ಹೇಳ್ಕೊತಾನೆ ಬಂದಿದೀವಿ. ಇವಾಗಿಂದ ಕಳೆದ 6 ತಿಂಗಳಿಂದಾನು ಕೂಡ ಈ ಬರ ಪರಿಸ್ಥಿತಿ ನಿರ್ವಹಣೆಗೋಸ್ಕರ ಎಲ್ಲರೂ ಎಚ್ಚೆತ್ಕೋಬೇಕು. ಅವರಿಗೆ ಜನರಿಗೆ ಕುಡಿಯೋ ನೀರಿಗೆ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಸೂಕ್ತವಾದಂತ ಕ್ರಮ ಎಲ್ಲ ಕಡೆ ನಾವು ತಗೊಂಡಿದ್ದೀವಿ. ನಮ್ಗೆ ಎಲ್ಲಿ ಪ್ರೈವೇಟ್ ಬೋರ್ವೆಲ್ ಸಿಗುತ್ತೆ ಅಲ್ಲಿ ಪ್ರೈವೇಟ್ ಬೋರ್ವೆಲ್ ಹೈರ್ ಮಾಡ್ತಾ ಇದೀವಿ, ಟ್ಯಾಂಕರ್ಗಳು ಹೈರ್ ಮಾಡ್ತಾ ಇದೀವಿ. ಅನಿವಾರ್ಯ ಪರಿಸ್ಥಿತಿ ಇದ್ರೆ ಬೋರ್ವೆಲ್ ಕೊರಿಲಿಕ್ಕೂ ಕೂಡ ಪರ್ಮಿಷನ್ ಕೊಟ್ಟಿದ್ದೀವಿ. ಈಗಾಗಲೇ 25 ಲಕ್ಷ ಎಲ್ಲರ ತಹಸೀಲ್ದಾರ್ ಇಒ ಅಕೌಂಟ್ ಅಲ್ಲೂ ಕೂಡ ಹಾಕಿದೀವಿ. ಕಂಟಿಂಜೆನ್ಸಿ ಪ್ಲಾನ್ ಅನ್ನ ನಾವು ಶಾಸಕರ ಒಂದು ಅಧ್ಯಕ್ಷತೆಯಲ್ಲೇ ಪ್ರತಿ 15 ದಿನಕ್ಕೂ ಕೂಡ ನಾವು ರಿವ್ಯೂ ಮಾಡ್ತಾ ಇದೀವಿ. ಇದನ್ನ ನಾವು ಹಿಂದೆ 3-4 ತಿಂಗಳಿಂದಾನು ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ. ಸರ್, ನೀವು ಹೇಳಿದ್ದ ನಾವು ಕೂಡ ಗಮನಿಸಿದ್ದೀವಿ. ಕಳೆದ KDP ಮೀಟಿಂಗ್ ನಲ್ಲೂ ಕೂಡ ನೀವು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ರಿ. ಆದ್ರೂ ಕೂಡ ಅಲ್ಲಿ ಜನರ ಸಮಸ್ಯೆ ಬಗೆಹರಿದಿಲ್ಲ ಅನ್ನೋದು ಜನರೇ ಹೇಳ್ತಾ ಇರುವಂತ ಮಾತು. ಇಲ್ಲ, ಕುಡಿಯೋ ನೀರಿಗೆ ಏನಾದ್ರೂ ತೊಂದರೆ ಇದೆ ನಾನು ಇವಾಗ ಇಮಿಡಿಯೇಟ್ ಆಗಿ ನಾನು ನೋಡ್ತೀನಿ. ಆದ್ರೆ ಜಲಾಶಯ ಭರ್ತಿ ಮಾಡೋದು ನಮ್ಗೆ ಬೇರೆ ರಾಜ್ಯಗಳಿಂದ ಕೂಡ ಸಹಕಾರ ಬೇಕಾಗ್ತದೆ. ಸೊ ಅದನ್ನು ಕೂಡ ಮತ್ತೊಮ್ಮೆ ತಾವು ಗಮನಕ್ಕೆ ತಂದಿರೋದ್ರಿಂದ ಮತ್ತೊಮ್ಮೆ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಇರಿಗೇಷನ್ ಮಿನಿಸ್ಟರ್ ಅವರಿಗೆ ಮಾತಾಡಿ ಮತ್ತೊಮ್ಮೆ ಮನವಿ ಮಾಡ್ಕೋತೀವಿ ಬೇರೆ ರಾಜ್ಯಗಳಿಗೆ. ಕಬ್ಬು ಬಾಕಿ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ 2 ಕಾರ್ಖಾನೆಯಿಂದ ರೈತರಿಗೆ ಬಾಕಿ ಬಂದಿಲ್ಲ ಅನ್ನೋ ಸಮಸ್ಯೆ ಕೂಡ ಹೇಳ್ಕೊತಾ ಇದ್ದಾರೆ ಸರ್. ಮೊನ್ನೆ ಹೋದ ವಾರ ಕೂಡ DC ಅವ್ರ ಸಮ್ಮುಖದಲ್ಲಿ ನಾನೇ ಹೇಳಿ ಅವರಿಗೆ ಮೀಟಿಂಗ್ ಮಾಡ್ತಿದ್ದೆ. ಅಲ್ಲಿ ಫ್ಯಾಕ್ಟ್ರಿಗಳೇನೋ ಅವ್ರು ಒಪ್ಪಂದ ಮಾಡ್ಕೊಂಡು ರೈತರಿಗೆ ಕೊಡ್ತಾ ಇಲ್ಲ ಅಂತ ದೂರುಗಳು ಬಂದ್ಮೇಲೆ 1 ವಾರದ ಹಿಂದೆನೆ ನಾನು ಮೀಟಿಂಗ್ ಮಾಡ್ಸಿದ್ದೀನಿ. ಮತ್ತೊಮ್ಮೆ ಅದನ್ನ ಪರಿಷ್ಕರಣೆ ಮಾಡ್ತೀನಿ ನಾನು. ಸೊ ಪರಿಹಾರದ ವಿಚಾರದಲ್ಲೂ ಕೂಡ ರೈತರು ಕೇಳ್ತಾ ಇರುವಂಥದ್ದು. ಇಲ್ಲ, ಪರಿಹಾರ ವಿಚಾರದಲ್ಲಿ ಬಹುಶಃ ನಮ್ಮ ಜಿಲ್ಲೆಯ ಇತಿಹಾಸದಲ್ಲಿ ಸಿಗ್ಲಾರ್ದಷ್ಟು ಪರಿಹಾರವನ್ನ ನಾವು ಕೊಡ್ಸಿದೀವಿ. ಈಗಾಗಲೇ ಕ್ಲೋಸ್ ಟು ಅರೌಂಡ್ 100 crores ಪರಿಹಾರವನ್ನ ನಾವು ಈ ಭೀಮಾ ಕಂಪನಿಗಳಿಂದ ನಾವು ಕೊಟ್ಟಿದ್ದೇವೆ. ಇನ್ನ ಕೆಲವು ಬರೋದಿದೆ, ಅದನ್ನು ಏನು ಒಂದು 20% ಅಷ್ಟೇ ಬರೋದಿದೆ, ಅದನ್ನು ಕೂಡ ನಾವು ಪಾವತಿ ಮಾಡಿಸ್ತೀವಿ. ಅದು ಹೊರತುಪಡಿಸಿ ಬೇರೆ ಯಾವ್ದಾದ್ರು ಪರಿಹಾರ ಬಂದಿಲ್ಲ ಅಂತ ದೂರಗಳಂತೂ ನಮ್ಮ ಮುಂದೆ ಇಲ್ಲ. ಬಟ್ ಅಂಥದ್ದು ಯಾವ್ದಾದ್ರು ಇದ್ರೆ ಅದನ್ನು ಕೂಡ ಪರಿಶೀಲನೆ ಮಾಡಿ ನಾವು ಮಾಡಿಸ್ಕೊಡ್ತೀವಿ. ಓಕೆ, ನೀರಿನ ವಿಚಾರಕ್ಕೆ ಇನ್ನೊಂದು 10 ದಿನ ಆದರೆ ಇದೇ ರೀತಿ ಮುಂದುವರೆದ್ರೆ ನಾವು ಜಾನುವಾರುಗಳೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂರಬೇಕಾಗತ್ತೆ ಅಂತ ರೈತರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ಮಾತು ಸರ್? ನಾನು ಹೇಳ್ದಂಗೆ ಕುಡಿಯೋ ನೀರಿಂದು ಯಾವುದೇ ರೀತಿಯಾದಂತ ತೊಂದರೆ ಆಗ್ಲಾರ್ದಂಗೆ ನೋಡ್ಕೊಳೋದು ಸರ್ಕಾರ ಆಗ್ಲೇ ಕ್ರಮಗಳು ಕೈಗೊಂಡಿದೆ. ಜಾನುವಾರಿಗೆ ಮತ್ತೆ ಬೆಳೆಗೆ ಅದನ್ನ ನಾನು ಹೇಳ್ದಂಗೆ ಜಲಾಶಯಗಳಿಗೆ ನಾವು ನೀರು ಹಾಕಿಸ್ಬೇಕು. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ನಾವು ಸುಳ್ಳು ಹೇಳಿ ಜನರ ದಾರಿ ತಪ್ಸಕ್ ಆಗೋದಿಲ್ಲ ಅಲ್ಲ. ಎಸ್ ಸರ್, ಧನ್ಯವಾದಗಳು ಸರ್. ತಮ್ಮೆಲ್ಲ ಅನಿಸಿಕೆಗಳಿಗೆ ಜೊತೆಗೆ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದೀರಿ. ಧನ್ಯವಾದಗಳು. ಯಾಕಂತ ಹೇಳಿದ್ರೆ ನೋಡಿ, ಕಲಬುರಗಿ 3 ಜಲಾಶಯಗಳನ್ನು ಹೊಂದಿದೆ. ಆ ಜಲಾಶಯಗಳಲ್ಲಿ ನೀರು ಖಾಲಿಯಾಗಿದೆ. ಜಲಾಶಯಗಳಲ್ಲಿ ನೀರು ಭರ್ತಿ ಮಾಡಬೇಕು ಅಂತ ಹೇಳಿದ್ರೆ ಪಕ್ಕದ ರಾಜ್ಯದ ಸಹಕಾರ ಬೇಕಾಗುತ್ತೆ. ಅವರ ಅನುಕೂಲ ಮಾಡಿಕೊಟ್ರೆ ಮಾತ್ರ ಇಲ್ಲಿ ಬರುತ್ತೆ ಅನ್ನುವ ರೀತಿಯಲ್ಲಿ. ಜೊತೆಗೆ ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಪರಿಹಾರದ ವಿಚಾರವಾಗಿಯೂ ಕೂಡ ಪರಿಹಾರವನ್ನು ಹಂಚಿಕೆ ಮಾಡಿದ್ದೇವೆ. ಜಿಲ್ಲೆ ಇತಿಹಾಸದಲ್ಲಿ ಅತಿ ಹೆಚ್ಚು ಪರಿಹಾರವನ್ನು ಪಡೆದುಕೊಂಡಿದೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ರೈತರು ಮಾತ್ರ ಒಂದು ಎಚ್ಚರಿಕೆಯ ಸಂದೇಶವನ್ನಂತೂ ಕೊಟ್ಟಿದ್ದಾರೆ. ಯಾರು ನಿಮ್ಗೆ ತೆಪ್ಪಿಸಿ ಫೋನ್ ಮಾಡಿ, ನೀವೇ ಇದ್ದೀರಿ ಸ್ವಾಮಿ ಅಂತ ಹೇಳ್ತಾ ಇದ್ರಲ್ಲ ಇದೀಗ ಶ್ರೀಮಂತ್ ಬಿರಾದಾರ್ ರೈತರವರು ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ಶ್ರೀಮಂತ್ ಬಿರಾದಾರ್ ಅವರೇ.
ನಮಸ್ಕಾರ ಸರ್, ನಮಸ್ಕಾರ. ಈಗ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ನಾವು ಮಾತನಾಡ್ತಾ ಇದ್ವಿ. ಹಾ, ಹೇಳಿ ಸರ್. ಕುಡಿಯುವ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದರೆ ಜಲಾಶಯಗಳಲ್ಲಿ ನೀರು ತುಂಬಬೇಕು ಅಂತ ಹೇಳಿದ್ರೆ ಪಕ್ಕದ ರಾಜ್ಯದವರು ನಮ್ಗೆ ಸಹಕಾರ ಕೊಡಬೇಕು. ಇನ್ನು UKP ಇಂದ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟಿಂದಲೂ ಕೂಡ ನಾವು ನೀರು ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್. ನಿಮಗೇನು ಅನಿಸುತ್ತೆ, ಕುಡಿಯುವ ನೀರಿನ ಸಮಸ್ಯೆ ವಿಚಾರದಲ್ಲಿ, ಜಾನುವಾರುಗಳ ವಿಚಾರದಲ್ಲಿ ಕಲಬುರಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳ್ದಂಗೆ ನಡ್ಕೊಂಡಿದ್ದಾರಾ ಹೆಂಗೆ? ಸರ್, ಮೊದಲನೇದಾಗಿ ನಾನು ಮಾತಾಡೋದು ಅಂತಂದ್ರೆ, ಇದು ಕೃತಕವಾಗಿ ನಿರ್ಮಾಣ ಮಾಡಿದ್ದು ಇದು ನೀರಿನ ಅಭಾವವನ್ನ. ಯಾಕಂದ್ರೆ ನಮಗೆ ಭೀಮಾ ನದಿಯಲ್ಲಿ ಇರುವಂತ ನೀರನ್ನ ಉಳಿಸ್ಕೊಳ್ಳಕ್ ಆಗ್ಲಿಲ್ಲ. ಎಷ್ಟು ಮಟ್ಟಿಗೆ ಇಟ್ಕೋಬೇಕಾಗಿತ್ತು ಅಷ್ಟು ಮಟ್ಟಿಗೆ ನಾವು ಇಟ್ಕೊಳಕ್ ಆಗ್ಲಿಲ್ಲ ಅಲ್ಲಿ ಅನ್ನಂಥದ್ದು ಒಂದು. ಎರಡನೇದು, ಈ ವರ್ಷ ಪ್ರಕೃತಿನೂ ನಮಗೆ ಪ್ರಕೃತಿ ವಿಕೋಪ ಮತ್ತೆ ಮಳೆ ಬರದೇ ಇರೋದ್ರಿಂದ ಅದು ತೊಂದರೆ ಅನುಭವಿಸ್ತೀವಿ. ನಮ್ದು ಎರಡು ರೀತಿಯಿಂದ ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ. ಒಂದು ಪ್ರಕೃತಿಯಿಂದ, ಇನ್ನೊಂದು ಆಡಳಿತದಿಂದ. ಯಾಕಂತಂದ್ರೆ ನೀರು ಬಂದಾಗ ಹಿಡಿದು ಇಟ್ಕೋಬೇಕಾದಂತದ್ದು ಆಡಳಿತದ ಕರ್ತವ್ಯ. ಅದು ನೀರು ಹೋದ ಮೇಲೆ ಅಲ್ಲಿ ಗೇಟ್ ಹಾಕಿ ನೀರು ಉಳಿಸೋದಂಥದ್ದು ಇದು ಅವೈಜ್ಞಾನಿಕವಾದಂತ ತಿಳುವಳಿಕೆ ಅನ್ನೋಂಥದ್ದನ್ನ ನಾನು ಇವತ್ತು ಸ್ಪಷ್ಟಪಡಿಸ್ತೀನಿ. ಯಾಕಂದ್ರೆ ಎಷ್ಟು ನೀರು ಇಟ್ಕೋಬೇಕಾಗಿತ್ತು ಅಷ್ಟು ನೀರು ಇವ್ರು ಇಟ್ಕೋಲಾರ್ದಕ್ಕೆ ಇವತ್ತು ರೈತರ ಜೊತೆ ಅವ್ರ ಚೆಲ್ಲಾಟ ಆಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಕಾವೇರಿ ವಿಚಾರದಲ್ಲಿ ಎಷ್ಟು ಸದ್ದಾಗುತ್ತೋ, ಕಾವೇರಿ ವಿಚಾರದಲ್ಲಿ ಎಷ್ಟು ರೀತಿಯ ಚರ್ಚೆಗಳು ನಡೆಯುತ್ತೋ, ಅದೇ ಚರ್ಚೆ ಯಾಕೆ ಭೀಮಾ ವಿಷಯದಲ್ಲಿ ನಡೆಯೋದಿಲ್ಲ? ಸರ್, ಇಲ್ಲಿ ಮೊದಲನೇದಾಗಿ ರಾಜಕೀಯ ಹಿತಾಸಕ್ತಿ ಕಡಿಮೆ ಇದೆ ಸರ್. ರಾಜಕೀಯ ಹಿತಾಸಕ್ತಿ ಕಡಿಮೆ ಇದೆ. ಹೆಂಗ್ ಹೇಳ್ತೀರಿ? ಕಲಬುರಗಿ ಜಿಲ್ಲೆಯವರು ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಅತಿ ದೊಡ್ಡ ಶಕ್ತಿಯನ್ನು ಹೊಂದಿದಂತವ್ರು. ಶಕ್ತಿ ಬೇರೆ ರಾಜಕಾರಣಕ್ಕೂ ಇರ್ಬೋದು ಸರ್. ಇದು ರೈತರ ವಿಷಯ ಆಗ್ಬೋದು, ನೀರಾವರಿ ವಿಷಯ ಆಗ್ಬೋದು. ಇದಕ್ಕೆ ಅವ್ರ ಇಚ್ಛಾಶಕ್ತಿ ಕಡಿಮೆ ಇದೆ ಸರ್. ಯಾಕಂತಂದ್ರೆ ಇಲ್ಲಿ ನಮ್ಮಲ್ಲಿ ಅಮಾರ್ಜ ಇದೆ, ಮುಲ್ಲಾಮರಿ ಇದೆ, ಬೆಣ್ಣೆತೋರ ಇದೆ, ಭೀಮಾ ಇದೆ. ಇವೆಲ್ಲಾನು ಕೂಡಿದ್ರೆ ನಮ್ಮದು ಆ ಮಂಡ್ಯದಲ್ಲಿ ಬೆಳೆಯುವಂತ ಕಬ್ಬನ್ನ ನಾವು ಇಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳಿಬಹುದು. ಆದ್ರೂ ಇದು ಪ್ರಾಜೆಕ್ಟ್ ಪ್ರಾರಂಭವಾಗಿ 50 ವರ್ಷ ಆದ್ರೂ ಇನ್ನ ಯಾವುದೇ ಕಾಲುವೆಗೆ ನೀರು ಹರಿಸದೇ ಇರುವುದು ಇದು ದೊಡ್ಡ ದುರಂತ ಅನ್ನೋಂಥದನ್ನ ನಾವು ಹೇಳ್ತೀವಿ. 22 ಕೋಟಿಯಿಂದ ಶುರುವಾಗಿರುವಂತ ಕಾಮಗಾರಿ 4,000 ಕೋಟಿ ಖರ್ಚಾದ್ರೂ ನೀರು ಸಿಗ್ತಾ ಇಲ್ಲ ಅಂದ್ರೆ ಇನ್ನೆಷ್ಟು ಕೋಟಿ ನೀರ್ ತರ ಖರ್ಚಾಗ್ಬೇಕಲ್ಲಿ? ಇಲ್ಲಿ ಪ್ರತ್ಯಕ್ಷವಾಗಿ ನೋಡಿದ್ರೆ ಮಾತ್ರ ಅರ್ಥ ಆಗ್ತದೆ ಸರ್. 25 ವರ್ಷ ಆಯ್ತು ಒಂದ್ ಹನಿ ರೈತರಿಗೆ ನೀರು ಕೊಡಲಾರದೇ ಇರೋದು. ಮತ್ತು ಇವತ್ತು ನಾವು ಕಾಲುವೆಗಳಲ್ಲಿ ನೋಡ್ತೀವಿ, ದೊಡ್ಡ ಕಾಲುವೆಗಳಲ್ಲಿ ಸುಮಾರು ಗಿಡ ಗಂಟೆಗಳು ಬೆಳೆದಿವೆ, ಹೂ ತುಂಬಿವೆ, ಅದು ತೆಗೆಯಲಕ್ ಇದನ್ನೇ ಇಲ್ಲ, ಪ್ರಯತ್ನನೇ ಇಲ್ಲ ಅನ್ನೋಂಥದ್ದು. ಮತ್ತೆ ಸರ್ಕಾರ ಮತ್ತು ಅಧಿಕಾರಿಗಳ ತಮ್ಮ ಜವಾಬ್ದಾರಿಯನ್ನ ನಿಭಾಯಿಸದೇ ಇರುವುದರಿಂದ ರೈತರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅನ್ನೋಂಥದ್ದನ್ನ ನಾವು ಸ್ಪಷ್ಟವಾಗಿ ಕಾಣಿಸ್ತೀವಿ. ಓಕೆ, ಧನ್ಯವಾದಗಳು ಶ್ರೀಮಂತ್ ಬಿರಾದಾರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಇದು ಅಲ್ಲಿನ ರೈತರ ಪರಿಸ್ಥಿತಿ. ವೀಕ್ಷಕರೇ, ನಿಮಗೆ ಅರ್ಥ ಆಗಲಿ ಅನ್ನುವ ಕಾರಣಕ್ಕಾಗಿ ನೋಡಿ, 25 ವರ್ಷಗಳಿಂದ ಒಂದು ಜಲಾಶಯದ ಕಾಮಗಾರಿ ಆರಂಭ ಆಗುತ್ತೆ. ಅದರ ಖರ್ಚು 22 ಕೋಟಿಯಿಂದ ಶುರುವಾಗುತ್ತೆ. ಸರಿಸುಮಾರು ಈಗ 4,000 ಕೋಟಿ ರೂಪಾಯಿ ಖರ್ಚಾಗಿದೆ. ಹಂಚಿದ್ರೆ ನೀರಿನ ರೀತಿಯಲ್ಲಿ ಈ 4,000 ಕೋಟಿ ರೂಪಾಯಿಯನ್ನ ರೈತರ ಮನೆಗೂ ಹಂಚಬಹುದಾಗಿತ್ತೇನೆ. ಆದರೆ 4,000 ಕೋಟಿ ರೂಪಾಯಿ ಖರ್ಚಾಗಿದೆ, ರೈತರಿಗೆ ಬಿಂದಿಗೆ ನೀರು ಸಿಗ್ತಾ ಇಲ್ಲ ಅಂದರೆ ಯೋಚನೆ ಮಾಡಬೇಕಾಗಿದೆ. ನಾವು ಎಲ್ಲಿದ್ದೇವೆ, ಎಲ್ಲಿ ನಿಂತು ಯೋಚನೆ ಮಾಡ್ತಾ ಇದ್ದೇವೆ? ನೀರು ಸಿಗಬೇಕು ಅಂತ ಹೇಳಿದ್ರೆ ಇನ್ನು ಎಷ್ಟು ವರ್ಷಗಳವರೆಗೂ ನಾವು ಕಾಯಬೇಕು ಅಂತ ಹೇಳಿ. ಇದು ಕಲಬುರಗಿ ಜಿಲ್ಲೆಯ ರೈತರ ಕಥೆ ವ್ಯಥೆ. ರೈತರ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಎನ್ನುವ ಕಾರಣಕ್ಕಾಗಿ ಜನಧನಿ, ಈ ಜನಧನಿಯಲ್ಲಿ ಬಿತ್ತರಿಸಿದ್ದೇವೆ. ಜೊತೆಗೆ ಫಾಲೋಅಪ್ ಕೂಡ ಮಾಡ್ತೇವೆ. ರೈತರ ಧ್ವನಿಯಾಗಿ ನಾವು ಕೂಡ ನಿಲ್ತೇವೆ. ಇದಾಗಿತ್ತು ಇವತ್ತಿನ ಜನಧನಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.